ಆ ಥರ ಏನಾದರೂ ನಿನಗೆ ತೊಂದರೆ ಬಂದರೆ ನಾನಿದ್ದೀನಿ. ನಾನು ಬೇಕಾದರೂ ಜೈಲಿಗೆ ಹೋಗ್ತೀನಿ. ನಿನಗೇನಾಗೋದಿಕ್ಕೂ ನಾನು ಬಿಡಲ್ಲ. ನೀ ನನ್ನ ಫ್ರೆಂಡ್ ಕಣೆ, ಜ್ಞಾಪಿಸ್ಕೋ. ಜೈಲಲ್ಲಿ ನನ್ನ ಪ್ರಾಣ ಉಳಿಸ್ತಲ್ಲ, ಅದನ್ನು ಜ್ಞಾಪಿಸ್ಕೋ. ಈ ಜೀವ ಏನಿದ್ರು ನಿಂದೆ. ತಗೋ ಮಂತ್ರ, ತಗೋ ಮಂತ್ರ. ಆದ್ರೆ ನೀನ್ ಮಾತ್ರ ಈ ತರ ಇರ್ಬೇಡ. ಅದನ್ನ ನನ್ನಿಂದ ನೋಡಕ್ಕಾಗಲ್ಲ. ಯಾರು ಏನೇನ್ ಪ್ಲಾನ್ ಮಾಡ್ತಿರೋ ಮಾಡಿ, ಈ ಮಂತ್ರ ಇರೋವರೆಗೂ ಅದು ಹೇಗ್ ಮದ್ವೆ ನಡೆಯುತ್ತೋ ನಾನು ನೋಡ್ತೀನಿ. ಮುದ್ದು ಮರಿ, ಪುಟ್ಟು ಮರಿ, ತಗೋ ರಗವ ಹಾಲು ಕುಡಿ. ನನಗ್ ಬೇಡ ದೊಡ್ಡಮ್ಮ. ಅಯ್ಯೋ ಬೇಡವಾ? ಯಾಕೆ? ಸ್ವಲ್ಪ ಕುಡಿ, ತಗೋ. ನನಗ್ ಬೇಡ ದೊಡ್ಡಮ್ಮ, ನನಗೆ ಅಮ್ಮ ಬೇಕು. ಅಯ್ಯೋ ರಾಘವ್, ಹಠ ಯಾಕೆ ಮಾಡ್ತಿದ್ಯಾ? ಹಾಲು ಕುಡಿದ್ಬಿಟ್ಟು ಹೋಗಿ ಮಲ್ಕೋ ಹೋಗು. ಅಮ್ಮ ಬರಲ್ಲ ಅಂತ ಹೇಳ್ದೆ ತಾನೆ ನಾನು? ಇಲ್ಲ ಅಪ್ಪ, ನನಗೆ ನನ್ನಮ್ಮ ಬೇಕಪ್ಪ. ಅಮ್ಮ ಬರ್ತಾರೆ, ನೀ ಹಾಲು ಕುಡ್ದ್ ಮಲ್ಕೋ. ಅಷ್ಟ್ರಲ್ಲಿ ಅಮ್ಮ ಬಂದ್ಬಿಡ್ತಾರೆ. ಕುಡಿ. ನನಗ್ ಬೇಡ ದೊಡ್ಡಮ್ಮ. ಯಾಕೆ ಹಿಂಸೆ ಮಾಡ್ತೀರಾ? ರಾಘವ್, ಯಾಕಪ್ಪ ಯಾಕಿಷ್ಟು ಕೋಪ ಮಾಡ್ಕೋತಿದ್ಯಾ? ದೊಡ್ಡಮ್ಮನ್ ಮಾತು ಕೇಳ್ಬೇಕಲ್ವಾ? ಹೋಗು ಕಂದ, ಹಾಲು ಕುಡಿದ್ಬಿಟ್ಟು ಮಲ್ಕೋ ಹೋಗು. ಅಮ್ಮ ಬಂದ್ರೆ ನಾನು ಹಾಲು ಕುಡಿತೀನಿ. ರಾಘವ್, ಹಠ ಮಾಡ್ಬಾರ್ದು ಕಂದ. ನೀನ್ ಹೀಗೆ ಹಠ ಮಾಡ್ತಾ ಇದ್ರೆ ಗೊಗ್ಗಯ್ಯ ಬಂದು ಹೇಳ್ಕೊಂಡ್ ಹೋಗ್ಬಿಡ್ತಾನೆ. ಇರ್ಕೊಂಡೋಗ್ಲಿ ಬಿಡಿ ಅಮ್ಮಮ್ಮ. ನನಗೆ ನಮ್ ಶಾಂತಿ ಅಮ್ಮನ್ ಕರ್ಸಿ. ಇಲ್ಲ ಅಂದ್ರೆ ನನ್ನ ಮೀಸೆ ಮಾಮನ್ ಮನೆ ಕಳ್ಸಿ. ರಾಘವ್, ನೀನ್ ಈ ತರ ಹೇಳಿದ್ರೆ ಕೇಳಲ್ಲ. ಎದ್ವಾ, ನಿಂಗೆ ಹಾಲು ಬೇಡ, ಏನು ಬೇಡ. ಸುಶಾಂತ್, ಏನಾಯ್ತು? ಮತ್ ನೋಡೋಣ. ಹಾಲು ಕುಡಿದ್ ಮಲ್ಕೋ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಹಠ ಮಾಡ್ತೇನೆ, ಅಮ್ಮ ಬೇಕು ಅಮ್ಮ ಬೇಕು ಅಂತ. ಹೋಗ್ಲಿ ಬಿಡ, ಮಗುತ್ತಾನೆ. ಫೋನ್ ಮಾಡು. ಫೋನ್ ಮಾಡ್ಲಾ? ಯಾರ್ಗೆ? ಬೇರೆ ದಾರಿ ಇಲ್ಲ ಸುಶಾಂತ್. ಅರ್ಚನಾ ಅವ್ರಿಗೋ ವೀರಣ್ಣವ್ರಿಗೋ ಫೋನ್ ಮಾಡಿ ಮಾತಾಡು. ಏನ್ ಯೋಚನೆ ಮಾಡ್ತಾ ಇದೀಯ? ಮಾತಾಡು. Number you are calling is either switched off or not reachable. ಅಣ್ಣ, ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಣ್ಣ. ಒಂದ್ ಕೆಲಸ ಮಾಡು, ವೀರಣ್ಣವ್ರಿಗೆ ಮಾಡು. ಅಯ್ಯೋ ಸಿದ್ದು, ವೀರಣ್ಣ ಅವ್ರಗ ಬೇಡ. ಮೊದ್ಲೇ ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಫೋನ್ ಮಾಡೋದ್ ಬೇಡ. ಅಲ್ಲ, ಶಂಕ್ರುಗ್ ಫೋನ್ ಮಾಡಿ ಅರ್ಚನನ್ಗೆ ಫೋನ್ ಕೊಡಕ್ಕಾಗತ್ತ ಕೇಳಪ್ಪ. ಸುಮತಿ, ಅದೇನೋ ಕಷಾಯ ಕೊಡ್ತೀನಿ ಅಂದಲ್ಲ, ಕೊಡು. ಯಾರ್ದಪ್ಪ ಫೋನ್? ಯಜಮಾನ್ರೆ, ಯಾವುದೋ ಅನ್ನೋನ್ ನಂಬರು. ಮಾತಾಡಪ್ಪ. ಯಾರಿಗೇನು ಅರ್ಜೆಂಟ್ ಇರುತ್ತೋ ಏನೋ. ಸರಿ. ಹಲೋ ಹಲೋ. ಯಾರಪ್ಪ? ಗೊತ್ತಿಲ್ಲ ಯಜಮಾನ್ರೆ, ನೆಟ್ವರ್ಕ್ ಇಲ್ವಲ್ಲ ಯಜಮಾನ್ರೆ. ಆಚೆ ಹೋಗ್ಬಿಟ್ಟು ಮಾತಾಡ್ತೀನಿ. ಮಾತಾಡು. ಹಲೋ. ಕೊಡಪ್ಪ, ನಾನು ಮಾತಾಡ್ತೀನಿ. ಹಲೋ. ಹಲೋ ಶಂಕ್ರು, ನಾನಪ್ಪ ಸಾಧನ ಮಾತಾಡ್ತಿದ್ದೀನಿ. ಸಾಧನಕ್ಕ ನೀವಾ? ಅದು ರಾಘವ್ ತುಂಬಾ ಹಠ ಮಾಡ್ತಾ ಇದ್ದಾನೆ, ಅಮ್ಮ ಬೇಕು ಅಮ್ಮ ಬೇಕು ಅಂತ. ದಯವಿಟ್ಟು ಅರ್ಚನಂಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಮಾತಾಡ್ಬೇಕಿತ್ತು. ಹೌದಾ? ಸರಿ ಅಕ್ಕ, ಒಂದು ನಿಮಿಷ ಟೈಮ್ ಕೊಡಿ. ಅಚ್ಚಮ್ಮವರು ಆ ಕಡೆ ಇದ್ದಾರೆ. ನಾನು ಈಗಲೇ ಹೋಗ್ತೀನಿ, ಒಂದು ನಿಮಿಷ. ಹಾ. ಸುಮತಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಮಾಡ್ಕೊಂಡಿದ್ದೀನ್ರಿ. ಒಂದ್ 2-3 ದಿನಕ್ಕೆ ಜಾಸ್ತಿ ಆಗೋಷ್ಟೇ ಪ್ಯಾಕ್ ಮಾಡ್ಕೊ. ಹೋಗಿದ್ದ ಜಾಗದಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಮನಸ್ಥಿತಿ ಬೇರೆ ಸರಿ ಇಲ್ವಾ? ಈಗಲೇ ಸ್ವಲ್ಪ ದಿನ ದೂರ ಹೋಗ್ತೀವಿ ಅಂತಂದ್ರೆ ನಮ್ಮ ಅಚ್ಚು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ.